ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜಗದೀಶ್. ನಾನು ನಿಮ್ಮ ರೂಪ. ವೆಲ್ಕಮ್ ಟು JDR ಕನ್ನಡ ಲಾಗ್ಸ್ ಫ್ಯಾಮಿಲಿ. ಇವತ್ತಿನ ಚಾಲೆಂಜ್ ಬಂದು ಸಸ್ಯಾಹಾರಿ ಊಟ ಅಂದ್ರೆ ಪ್ಯೂರ್ ವೆಜ್ ಮೀಲ್ಸ್ ತಿನ್ನುವಂತಹ ಒಂದು ಚಾಲೆಂಜ್ ಅನ್ನ ಮಾಡ್ತಾ ಇದೀವಿ. ರೂಪಾ, ಇವತ್ತಿನ ಚಾಲೆಂಜ್ ರೂಲ್ಸ್ ಬಂದ್ಬಿಟ್ಟು ಇಬ್ರು ಒಂದೇ ಸಲ ಚಾಲೆಂಜ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಚಾಲೆಂಜ್ ನ ಬೇಗ ಯಾರು ಮುಗಿಸ್ತಾರೆ ಅನ್ನೋದೇ ಒಂದು ರೂಲ್ಸ್ ಆಗಿರುತ್ತೆ. ಈ ಚಾಲೆಂಜ್ ಅಲ್ಲಿ ವಿನ್ ಆದವರಿಗೆ ಇವತ್ತು ಬಹುಮಾನ ಬಂದ್ಬಿಟ್ಟು 500 ರೂಪಾಯಿ, ಲಾಸ್ಟ್ ಟೈಮ್ ತರಾನೇ. ಸೊ ಈ ಚಾಲೆಂಜ್ ಮಾಡೋದಕ್ಕೆ ರೆಡಿನಾ? ರೆಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಚಾಲೆಂಜ್ ಅನ್ನ ಸ್ಟಾರ್ಟ್ ಮಾಡು, ಬನ್ನಿ. ಫ್ರೆಂಡ್ಸ್, ಇವತ್ತಿನ ಒಂದು ಚಾಲೆಂಜ್ ಅಲ್ಲಿ ಈ ಮೀಲ್ಸ್ ಅಲ್ಲಿರುವಂತಹ ಒಂದು ಏನೇನು ವೆರೈಟೀಸ್ ಇದೆ, ಏನೇನು ಐಟಮ್ಸ್ ಇದೆ ಅಂತ ಅಂದ್ಬಿಟ್ಟು ಒಂದ್ಸಲ ತೋರಿಸ್ತೀನಿ, ಬನ್ನಿ. ಸೊ ನಮ್ಗೆ 2 ಸಂಡಿಗೆನ ಕೊಟ್ಟಿದ್ದಾರೆ, ಮತ್ತೆ ಅದ್ರ ಜೊತೆಯಲ್ಲಿ ಪಲ್ಯ. ಇದು ಮೋಸ್ಟ್ಲಿ ಇದು ಗೋರಿಕಾಯಿ ಪಲ್ಯ. ನೆಕ್ಸ್ಟ್ 2 ಪೂರಿ ಮತ್ತೆ ಮೊಸರನ್ನ. ಈ ಪೂರಿಗೆ ಒಂದು ಸಾಗು ಕೊಟ್ಟಿದ್ದಾರೆ, ಮತ್ತೆ ಅನ್ನಕ್ಕೆ ಸಾಂಬಾರ್, ಅದ್ರ ಜೊತೆಗೆ 1 ಗ್ಲಾಸ್ ಸ್ವೀಟ್ ಕೊಟ್ಟಿದ್ದಾರೆ, ಪಾಯಸ. ಇವತ್ತಿನ ಚಾಲೆಂಜ್ ಅನ್ನ ಸ್ಟಾರ್ಟ್ ಮಾಡೋಣ. 3, 2, 1 ಗೋ. ಫಸ್ಟ್ ಪೂರಿ ತಿನ್ನೋಣ. ಸ್ವಲ್ಪ ಹೆಂಗಿದೆ ಊಟ? ಸೂಪರ್ ಇದೆ. ಪಲ್ಯದ ಜೊತೆಲಿ ಗೋರಿಕಾಯಿ ಪಲ್ಯದ ಜೊತೆಲಿ ಒಂದು ಬೈಟು ಚೆನ್ನಾಗಿದೆ. ಊಟ ಚೆನ್ನಾಗಿದೆ. ರೂಪ ಬೇಗ ಮುಂಚೆ ಫಸ್ಟ್ ಪರವಾಗಿಲ್ಲ. ಈ ಒಂದು ತಟ್ಟೆಲಿ ಏನು ಉಳಿಯಂಗಿಲ್ಲ, ಎಲ್ಲ ಖಾಲಿ ಮಾಡ್ಬೇಕು. ರೂಪ ಮಾತಾಡಲ್ವಾ? ನಾನ್ ನಿಮ್ ಜೊತೆ ಮಾತಾಡಿದ್ರೆ ತಿನ್ನೋದು ಸ್ಲೋ ಆಗ್ಬಿಡತ್ತೆ. ಸೊ ಅದರಿಂದ ಮಾತಾಡ್ದಿರೋ ತಿಂತಾ ಇದ್ದೀನಿ. ಇಲ್ಲ, ಮಾತಾಡ್ಕೊಂಡು ತಿನ್ಬೇಕು. ಅವಾಗ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ಬೋದು. ಚೆನ್ನಾಗಿದೆ. ಸದ್ಯಕ್ಕೆ ಪೂರಿನ ಮುಗಿಸಿದ್ದೀನಿ. ಸಾಗು ಅಲ್ಲಿ ರೈಸ್, ಯಾಕಂದ್ರೆ ತಟ್ಟೆಯಲ್ಲಿ ಏನು ಉಳಿಸ್ಬಾರ್ದಲ್ವ, ಅದಕ್ಕೆ. ಸ್ವಲ್ಪ ಏನಾದ್ರು ಮಾತಾಡು. ಫ್ರೆಂಡ್ಸ್, ಇವಾಗ ಸಾಂಬಾರ್ ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ಸೊಪ್ಪು ಮತ್ತೆ ಬೇಳೆ ಹಾಕಿ ಮಾಡಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ವಿನ್ ಆಗ್ತಿರುತ್ತಾ? ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮಾಡು.
ಈ ಗೋರಿಕಾಯಿ ಪಲ್ಯಕ್ಕೆ ಬೇಳೆ ಹಾಕಿದ್ದಾರೆ, ಕಡಲೆಬೇಳೆ. ನೆನ್ಸ್ಬಿಟ್ಟು ಬೇಯಿಸಿ ಹಾಕ್ಬೋದು. ಓ, ನಿಮ್ದೆಲ್ಲ ಫಿನಿಶ್ ಆಯ್ತಾ? ಸ್ವಲ್ಪನೇ ಇರೋದು ವೈಟ್ ರೈಸ್. ಬೇಗ 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 ತಿನ್ಬೇಕು. ನಾನು ಚಾಲೆಂಜ್ ಇದೇನು ಚಾಲೆಂಜ್ ಅಲ್ಲ, ನಮ್ಮ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಅಲ್ಲಿ ವೆಜ್ ಇರುತ್ತಲ್ಲ, ಸೊ ಅವ್ರಿಗೆ ಸರಿ ಇದು ಚಾಲೆಂಜ್ ಹಾಗೆ ನೀಟಾಗಿ ಮಾಡ್ತಾ ಇದ್ವಿ. ಅವರು ಬೇಕಾದ್ರೆ ಬರಲ್ಲ ವೆಜಿಟೇರಿಯನ್ಸ್, ಏನು ಚಾಲೆಂಜ್ ಮಾಡಬೇಕು ವೆಜ್ ಅವ್ರಿಗೆ. ಈ ಕೂಡ ಎಲ್ಲಿ ಚಾಲೆಂಜ್ ಅಲ್ಲ, ಹಂಗೆಲ್ಲ ವೈಟ್ ಮಾಡೋಲ್ಲ. ಫ್ರೆಂಡ್ಸ್ ಇವಾಗ ಮೊಸರನ್ನ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಮೊಸರನ್ನ. ಒಳ್ಳೆ ಸೊಪ್ಪು ಮೊಸರನ್ನ ಬಿಟ್ಟು ಮಾಡಬೇಕು. ನೆಕ್ಸ್ಟ್ ಪಾಯಸ ಪಾಯಸ ಕೊಡಿ. ನನ್ನ ಕಡೆ ಚಾಲೆಂಜ್ ಕೊಡಿ. ಮೊಸರನ್ನ ಮುಕ್ತಾಯ. ಫೈನಲ್ ಟಚ್ ಪಾಯಸ. ಆ್ಯಕ್ಚುಲಿ ಬಂದ್ಬಿಟ್ಟು ಇದೆ ನನ್ನ ಟಾಸ್ಕು. ನಾನು ಫಸ್ಟ್ ಆಫ್ ಆಲ್ ಪಾಯಸ ಅಂದ್ರೆ ಆಗಲ್ಲ, ಸ್ವೀಟು ನನಗಿರೋ ಟಾಸ್ಕ್ ಇದೆ ಇವಾಗ. ಕಡಲೆಬೇಳೆ ಹಾಕಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿದೆ. ಸಾಬುದಾನ ಹಾಕಿದ್ದಾರೆ ಇದರಲ್ಲಿ. ಇನ್ನು ಪಲ್ಯ ಪೆಂಡಿಂಗ್ ಇದೆ. ಆಗೋಯ್ತಾ ಪಾಯಸ? ಆಗೋಯ್ತು. ಪಲ್ಯ 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 ತಿನ್ನಕ್ಕಾಗಲ್ಲ, ತಿನ್ಬೇಕು, ಕಂಪ್ಲೀಟ್ ಆಗಬೇಕು. ನೋ
ಚಾಲೆಂಜ್ ಇನ್ನ ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್. ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಇನ್ನು ಫ್ರೆಂಡ್ ಆಸ್ ಪರ್ ರೂಲ್ಸ್ ಚಾಲೆಂಜನ್ನು ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಅಷ್ಟೇನಾ ಕ್ವಿಟಾ? ಸಾರಿ ಫ್ರೆಂಡ್ಸ್, ತಿನ್ನಕ್ಕಾಗ್ತಾ ಇಲ್ಲ. ಬಲವಂತವಾಗಿ ತಿಂತಾ ಇದ್ದೀನಿ, ಕಾಂಪಿಟೇಷನ್ ಅಂತ ತಿಂತಾ ಇದ್ದೀನಿ ಅಷ್ಟೇ. ಕ್ವಿಟ್ ಕ್ವಿಟಾ? ಕ್ವಿಟ್. ಕ್ವಿಟ್. ಈ ಚಾಲೆಂಜ್ ನಲ್ಲಿ ಜಗದೀಶ್ ಅವ್ರು ವಿನ್ ಆಗಿದ್ದಾರೆ. ಸೊ ಅವ್ರಿಗೆ 500 ರೂಪಾಯಿ ಗಿಫ್ಟ್ ಮಾಡ್ತಾ ಇದ್ದೀವಿ. ತಗೊಳ್ಳಿ ನಿಮ್ಮ 500 ರೂಪಾಯಿ. ಥ್ಯಾಂಕ್ ಯು ಥ್ಯಾಂಕ್ ಯು Congratulations. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಚಾಲೆಂಜಲ್ಲಿ 500 ರೂಪಾಯಿ ವಿನ್ ಆಗಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಚಾಲೆಂಜ್. ಈ ಚಾಲೆಂಜ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಇನ್ನು ಮುಂದೆ ಯಾವ ಒಂದು ಚಾಲೆಂಜ್ ನಾವು ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರೋ ಆ ಒಂದು ಚಾಲೆಂಜ್ ಅನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಕೊಡಿ. ನಾವು ಆ ಒಂದು ಚಾಲೆಂಜ್ ಅನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.